ಕೊಲೆ ಮಾಡಿದ A4 ಆರೋಪಿತನನ್ನು ಪತ್ತೆ ಮಾಡಿದ ರಾಮದುರ್ಗ ಪೊಲೀಸ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಮಹಾಂತೇಶ್ ನಗರದ ಯಲ್ಲಮ್ಮಳನ್ನು ಕೊಲೆ ಮಾಡಿ ಪರಾರಿಯಾದ A4 ಆರೋಪಿತನನ್ನು ಪತ್ತೆ ಮಾಡಿದ ರಾಮದುರ್ಗ ಪೊಲೀಸರು ದಿನಾಂಕ 6/5/2011ರಂದು ರಾಮದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಟ್ಟಣದ ಮಹಾಂತೇಶ್ ನಗರದಲ್ಲಿ ಫಿರ್ಯಾದಿ ಸಿದ್ದಪ್ಪ ನಾಗಪ್ಪ ಘಾಟ್ಗೆ ಸಾಕಿನ್ ನರಗುಂದ ಇವರ ಅಣ್ಣನ ಮಗಳಾದ ಯಲ್ಲಮ್ಮ ಉರ್ಫ್ ನಿರ್ಮಲಾ ಸಂತೋಷ್ ಜಾಧವ್ ವಯಸ್ಸು 20 ವರ್ಷ ಮಹಾಂತೇಶ್ ನಗರ ರಾಮದುರ್ಗ ಅವರ ಸ್ವಗೃಹದಲ್ಲಿ ಬೆಳಗಿನ 11 ಗಂಟೆ ವೇಳೆಗೆ ಆರೋಪಿ 1 ಸಂತೋಷ್ ಪ್ರೇಮನಾಥ್ ಜಾಧವ್, ಆರೋಪಿ 2 ಶಕುಂತಲಾ ಕೋಮ್ ಪ್ರೇಮನಾಥ್ ಜಾಧವ್, ಆರೋಪಿ 3 ಪ್ರೇಮನಾಥ್ ಮಾಧವರಾವ್ ಜಾಧವ್, ಆರೋಪಿ 4 ಸಂಭಾಜಿ ಪ್ರೇಮನಾಥ್ ಜಾಧವ್, ಆರೋಪಿ 5 ರಮಾಬಾಯಿ ಕೋ ಅಂಬಾಜಿ ಶಿಂದೆ ಎಲ್ಲರೂ ಮಹಾಂತೇಶ್ ನಗರದ. ಇವರು ಅವಳ ಗಂಡ, ಅತ್ತೆ, ಮಾವ, ಮೈದುನ ಮತ್ತು ನಾದಿನಿ ಇದ್ದು ಸದರಿಯವರು. ಇದರಲ್ಲಿಯ ಮೃತಳಿಗೆ ಕಳೆದ 6 ತಿಂಗಳಿಂದ ತವರು ಮನೆಯಿಂದ ಹಣ ತೆಗೆದುಕೊಂಡು ಬಾ ಎಂದು ತೊಂದರೆ ಕೊಡುತ್ತಾ ಬಂದಿದ್ದರು. ಕಳೆದ ಡಿಸೆಂಬರ್ ತಿಂಗಳಲ್ಲಿ ಆಪಾದಿತರಿಗೆ 20,000 ರೂಪಾಯಿ ಹಣ ಕೊಟ್ಟು ನಮ್ಮ ಮಗಳಿಗೆ ಸರಿಯಾಗಿ ನೋಡಿಕೊಳ್ಳಿರಿ ಎಂದು ಬುದ್ಧಿ ಮಾತು ಹೇಳಿ ಹೋಗಿದ್ದರೂ ಕೂಡ ಸದರಿ ಆಪಾದಿತರು ಕೂಡಿಕೊಂಡು ಹಣದ ಸಲುವಾಗಿಯೇ ತಮ್ಮ ಸೊಸೆಗೆ ಹೊಡಿ ಬಡಿ ಮಾಡಿ ಕೊಂದು ಮನೆಯ ಬಚ್ಚಲದಲ್ಲಿ ಹಾಕಿ ಸೀಮೆ ಎಣ್ಣೆ ಸುರುವಿ ಬೆಂಕಿ ಹಚ್ಚಿ ಸುಟ್ಟಿದ್ದರ ಬಗ್ಗೆ ಫಿರ್ಯಾದಿ ನೀಡಿದರು. ವರದಕ್ಷಿಣಾ ನಿಷೇಧ ಕಾಯ್ದೆ 1961 IPC ಪ್ರಕರಣ ದಾಖಲು ಮಾಡಿ ತನಿಖೆ ಕೈಗೊಂಡಿದ್ದ ಪೊಲೀಸರು ದಸ್ತಗೀರ್ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಆದರೆ A4 ಸಂಭಾಜಿ ಪ್ರೇಮನಾಥ್ ಜಾಧವ್ ಸಾಕಿನ್ ಮಹಾಂತೇಶ್ ನಗರ ಈತನು ಪರಾರಿಯಾಗಿದ್ದು ಪ್ರಕರಣವು 2022ರಲ್ಲಿ LPR ಪ್ರಕರಣವಾಗಿತ್ತು. ಡಾಕ್ಟರ್ ಚೇತನ್ ಸಿಂಗ್ ರಾಠೋಡ್ IPS ಪೊಲೀಸ್ ಮಹಾನಿರೀಕ್ಷಕರು ಉತ್ತರ ವಲಯ ಬೆಳಗಾವಿ ಅವರು ದಿನಾಂಕ 11/11/2025ರಂದು ರಾಮದುರ್ಗ ಪೊಲೀಸ್ ಠಾಣೆ ಪರಿವೀಕ್ಷಣೆ ಕಾಲಕ್ಕೆ ಸದರಿ LPR ಪ್ರಕರಣದಲ್ಲಿಯ A4 ಆರೋಪಿ ಸಂಭಾಜಿ ಪ್ರೇಮನಾಥ್ ಜಾಧವ್ ಈತನ ಪತ್ತೆಗಾಗಿ ನುರಿತ ತಂಡ ರಚನೆ ಮಾಡಿ ಆರೋಪಿ ಪತ್ತೆ ಮಾಡುವಂತೆ ಸೂಕ್ತ ಸಲಹೆ ಸೂಚನೆಯನ್ನ ನೀಡಿದ್ದರು. ಅದರಂತೆ ಅಧೀಕ್ಷಕರು ಡಾಕ್ಟರ್ ಭೀಮಾಶಂಕರ್ ಗುಳೇದ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು RV ಬಸರಗಿ, ಉಪಾಧೀಕ್ಷಕರು ಚಿದಂಬರ ವಿ ಮಡಿವಾಳರ ಮಾರ್ಗದರ್ಶನದಲ್ಲಿ CPI BB ಬಡಿಗೇರ್ ನೇತೃತ್ವದಲ್ಲಿ PSI ಶ್ರೀಮತಿ SG ಮುನ್ಯಾಳ್ ಹಾಗೂ SM ಜಾಧವ್, GB ಶಿವನಾಯ್ಕರ್ ಹಾಗೂ ತಾಂತ್ರಿಕ ವಿಭಾಗದ ಸಿಬ್ಬಂದಿಯಾದ ವಿನೋದ್ ಟಕ್ಕನ್ನವರನ್ನೊಳಗೊಂಡ ತಂಡ ರಚನೆ ಮಾಡಿ ದಿನಾಂಕ 22/12/2025ರಂದು ಸದರಿ ಪ್ರಕರಣದ A4 ಸಂಭಾಜಿ ಪ್ರೇಮನಾಥ್ ಜಾಧವ್ ಈತನನ್ನು ಹುಬ್ಬಳ್ಳಿಯ ಮಂಜುನಾಥ್ ನಗರದಲ್ಲಿ ಪತ್ತೆ ಮಾಡಿ ಮಾನ್ಯ JMFC ನ್ಯಾಯಾಲಯ ರಾಮದುರ್ಗ ಮುಂದೆ ದಿನಾಂಕ 22/12/2025ರಂದು ಹಾಜರುಪಡಿಸಿದರು.